ಸರ್, ಡಾಕ್ಟರ್ ಏನಂದ್ರು? ಅದೆಲ್ಲ ನಿನಗ್ಯಾಕೆ? ಇದೆಲ್ಲ ಆಗೋದಕ್ಕೆ ಮೇನ್ ಕಾರಣನೇ ನೀನು. ನಿನ್ನಿಂದಾಗನೇ ಇದೆಲ್ಲ ಆಗಿದ್ದು. ನನ್ನ ಮಗ ನಂದು ಒಂದೇ ಒಂದು ಮಾತು ಕೂಡ ಮೀರ್ತಿಲ್ಲಾಗಿದ್ದ. ನಿನ್ನನ್ನು ಪ್ರೀತಿಸಿದಕ್ಕೋಸ್ಕರ ನನ್ನ ಮಾತು ಮೀರ್ಬಿಟ್ಟ. ನಾನು ನನ್ನ ಮಗನಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡುವಾಗ ಆಯಿತು. ನಮ್ಮ ಮನೆಯಲ್ಲಿರೋ ಖುಷಿ ನೆಮ್ಮದಿ ಎಲ್ಲನೂ ಹಾಳು ಮಾಡಿಬಿಟ್ಟೆ ನೀನು. ನಿನ್ನಿಂದಾಗಿ ನಮ್ಮ ಮನೆಯಲ್ಲಿರೋರು ಯಾರು ನೆಮ್ಮದಿಯಾಗಿರೋದಕ್ಕಾಗ್ತಾ ಇಲ್ಲ ಇವಾಗ. ಮತ್ತೆ ಇನ್ನೂ ಏನು ಹಾಳು ಮಾಡ್ಬೇಕಂತ ಬಂದಿದೆಯಾ ಇಲ್ಲಿಗೆ? ಹೋಗಿಲ್ಲಿಂದ. ಪ್ಲೀಸ್ ಸರ್, ನಿಮ್ಮ ಕೈ ಬೇಕಾದ್ರೆ ಮುಗಿತೀನಿ. ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ ಸರ್. ಬೇಕಾದರೆ ಸಾಗರ್ ಸರ್ ಆರಾಮಾಗಲಿ, ಅವಾಗ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಸರ್. ನನಗೂ ಸಮಾಧಾನ ಆಗ್ತಾ ಇಲ್ಲ ಸರ್. ಅವರು ಒಂದು ಸ್ವಲ್ಪ ಅವರಿಗೆ ಪ್ರಜ್ಞೆ ಬಂದು ಒಂದೆರಡು ಮಾತು ಮಾತಾಡಲಿ, ಅವಾಗ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಸರ್. ಮತ್ತೆ ಯಾವತ್ತೂ ಸಾಗರ್ ಸರ್ ಅವ್ರ ಲೈಫಲ್ಲಿ ನಾನು ಎಂಟ್ರಿ ಆಗೋದಿಲ್ಲ. ಪ್ಲೀಸ್ ಸರ್, ಅಲ್ಲಿವರೆಗೆ ಸುಮ್ಮನೆ ಇರಿ ಸರ್. ಇಲ್ಲಿದ್ದು ಇನ್ನೂ ಏನು ಮಾಡ್ಬೇಕಂತ ಇದೆಯಾ? ಬೇಡ. ನಿನ್ನ ಮುಖ ನೋಡಿದ್ರೇ ನನಗೆ ಸಿಟ್ಟು ಬರ್ತಾ ಇದೆ. ನನ್ನ ಮಗನಿಗೆ ಇವತ್ತು ಈ ಥರ ಆಗೋದಕ್ಕೆ ಕಾರಣನೇ ನೀನು. ನನ್ನ ಮಗ ನಂದು ಒಂದೇ ಒಂದು ಮಾತು ಕೂಡ ಮೀರ್ತಿಲ್ಲಾಗಿದ್ದೆ. ಇಂಥ ದೊಡ್ಡ ಮದುವೆ ವಿಷಯದಲ್ಲಿ ನಾನು ತಂದೆಯಾಗಿ ಏನೇನೆಲ್ಲ ಕನಸ್ಕೊಂಡಿದ್ದೆ ನನ್ನ ಮಗನ ಮದುವೆ ಸಲುವಾಗಿ, ಅದನ್ನೆಲ್ಲ ನುಚ್ಚು ನೂರಾಗೋ ಹಾಗೆ ಮಾಡಿದೆ ನೀನು. ಆಫ್ಟರ್ ಆಲ್ ಒಂದು ಹಳ್ಳಿನಲ್ಲಿರೋ ಹುಡುಗಿ ನೀನು. ನಿನ್ನ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು? ಆಸ್ತಿ ಅಂತಸ್ತಗೋಸ್ಕರ ನೀನು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ನಮ್ಮ ಆಫೀಸಿಗೆ ಕೆಲಸಕ್ಕೆ ಬಂದಿದ್ದು ನನ್ನ ಮಗನ ಬುಟ್ಟಿಗೆ ಹಾಕೊಳ್ಳೋದಕ್ಕ? ಇಲ್ಲ ಸರ್, ಈ ಥರ ಎಲ್ಲ ಮಾತಾಡಬೇಡಿ ಸರ್, ನಿಮ್ಮ ಕೈ ಮುಗಿತೀನಿ. ಇವಾಗ ನನ್ನ ಮಗನ ಪರಿಸ್ಥಿತಿ ನೋಡಿ ನನಗೆ ಹೆಂಗಾಗಿರ್ಬಾರ್ದು? ಇಲ್ಲ ಸರ್, ಇದಕ್ಕೆಲ್ಲ ನಾನು ಕಾರಣ ಅಲ್ಲ. ಇದು ನನಗೇನು ಗೊತ್ತಿಲ್ಲ ಸರ್. ಅಂದರೆ ನನ್ನ ಮಗ ನಿನ್ನನ್ನು ಪ್ರೀತಿಸ್ತಾ ಇರೋದು ನಿನಗೆ ಗೊತ್ತಿಲ್ಲಾಗಿತ್ತಾ? ಗೊತ್ತು ಸರ್. ಮತ್ತೆ ಇದಕ್ಕೆಲ್ಲ ಕಾರಣ ಆಗಿರೋದು ನೀನು. ನಿನ್ನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇಲ್ಲಿಂದ ಹೋಗ್ತಾ ಇರು ಅಷ್ಟೇ. ಏನ್ರಿ ಇದು? ಏನ್ ಸರ್ ನೀವು? ಇದು ಆಸ್ಪತ್ರೆನಲ್ಲಿ ಇಷ್ಟು ಜೋರಾಗ ಮಾತಾಡೋದು? ಅಲ್ಲ ಸರ್, ಒಬ್ಬ ಎಜುಕೇಟೆಡ್ ಆಗಿ ಆಸ್ಪತ್ರೆಯಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಸಾರಿ ಸರ್, ಅದು ಇಲ್ಲಿ ಸರ್, ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಿಲ್ಲ. ನೋಡಿ ತೇಜಸ್ ಅವರೇ, ಏನೇ ಸಿಟ್ಟಿರಲಿ ಏನೇ ಇರಲಿ, ನಿಮ್ಮದು ಬೇಜಾರಿರಲಿ, ಅದನ್ನೆಲ್ಲ ನಿಮ್ಮ ಮನೆಯಲ್ಲಿ ನೋಡ್ಕೊರಿ. ಇಲ್ಲಿ ಆಸ್ಪತ್ರೆಯಲ್ಲಿ ನೀವು ಈ ಥರ ಜೋರಾಗಿ ಮಾತಾಡೋದು ಒದರಾಡೋದು ಮಾಡಿದರೆ ಬೇರೆ ಪೇಷಂಟ್ಸ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸರಿ ಸರ್, ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ಅಂದಂಗೆ ಥ್ಯಾಂಕ್ ಯು ಸರ್. ಅದು ನನ್ನ ಹೆಂಡತಿ ಮತ್ತು ನನ್ನ ಮಗಳ ಮುಂದೆ ಸಾಗರ್ಗೆ ಬೇಗ ಹುಷಾರಾಗುತ್ತೆ, ಮತ್ತೇನೂ ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋದಕ್ಕಂತ ಬಂದೆ ಸರ್. ಸರಿ ತೇಜಸ್ವರಿ, ನನಗೂ ಗೊತ್ತಾಗುತ್ತೆ. ಒಬ್ಬ ತಾಯಿಗೆ ಮಗನಿಗೆ ಇಷ್ಟು ಪೆಟ್ಟಾಗಿದೆ, ಆಸ್ಪತ್ರೆಯಲ್ಲಿದ್ದಾರೆ ಅಂದರೆ ಅವರಿಗೂ ಗಾಬರಿ ಆಗೋದು ಸಹಜ. ಆದರೆ ನಾನು ಸುಳ್ಳು ಹೇಳಬಾರ್ದಿತ್ತು. ಆದರೆ ನೀವು ಹೇಳಂತ ಅಂದಿದ್ದಕ್ಕೋಸ್ಕರ, ಅದು ಅಲ್ಲದೆ ಮತ್ತೆ ಅವರಿಗೆ ಮತ್ತೆ ಏನಾದರೂ ಇನ್ನೊಂದು ಎಡವಟ್ಟು ಆಗಬಾರ್ದು ಅನ್ನೋದಕ್ಕೋಸ್ಕರ ಅವ್ರ ಹತ್ರ ಸದ್ಯಕ್ಕೆ ಸುಳ್ಳು ಹೇಳಿದ್ದೀನಿ. ಸಾಗರ್ಗೆ ಇವತ್ತೇ ಆರಾಮಾಗುತ್ತೆ, ಪ್ರಜ್ಞೆ ಬರುತ್ತೆ ಅಂತ ಸುಳ್ಳು ಹೇಳಿದ್ದೀನಿ. ಆದರೆ ಇದನ್ನು ಎಷ್ಟು ದಿನ ನೀವೇ ಮುಂದುವರ್ಸ್ಕೊತಾ ಹೋಗ್ತೀರಾ ನೋಡಿ. ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್, ಅವರಿಗೆ ನಾ ಸಮಾಧಾನ ಹೇಳ್ತೀನಿ. ಅಂದಂಗೆ ನನ್ನ ಮಗ ಹೇಗಿದ್ದಾನೆ ಸರ್ ಇವಾಗ? ಏನಾದರೂ ಬದಲಾವಣೆ ಏನಾದರೂ ಕಾಣಿಸ್ತಾ ಇದೆನಾ? ಏನೂ ಚೇಂಜಸ್ ಇಲ್ಲ ತೇಜಸ್ ಅವರೇ. ಅವ್ನ ಬಾಡಿ ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರೂ ಬಾಡಿ ರಿಯಾಕ್ಟೇ ಮಾಡ್ತಾ ಇಲ್ಲ. ನೋಡೋಣ, ಹೇಳಿದ್ದೀನಲ್ಲ 24 ಅವರ್ಸಲ್ಲಿ. ಆಲ್ರೆಡಿ ಈಗ 22 ಅವರ್ಸ್ ಆಗಿದೆ. ಇನ್ನೊಂದು 2 ಅವರ್ಸಲ್ಲಿ ಏನಾದರೂ ಪ್ರಜ್ಞೆ ಬರಲಿಲ್ಲ ಅಂದರೆ ಮತ್ತೆ ಏನು ಹೇಳೋದಕ್ಕಾಗೋದಿಲ್ಲ. ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಬೇಕಾದ್ರೆ ಖಾಲಿ ಬೇಕಾದ್ರೂ ಬಿಡ್ತೀನಿ. ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಈ ಥರ ಎಲ್ಲ ಹೇಳೋದಕ್ಕೂ ಹೋಗಬೇಡಿ ಸರ್. ನಮಗೆ ತಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಪ್ಲೀಸ್ ಸರ್, ಸಾಗರ್ ಅವ್ರು ಹೇಗಾದರೂ ಮಾಡಿ ಆರಾಮಾಗೋ ಹಾಗೆ ಮಾಡಿ ಸರ್. ನೋಡಮ್ಮ, ನಿಮಗೆ ಸುಳ್ಳು ಹೇಳೋದಾಗಲಿ ನಿಮಗೆ ಹೆದರಿಸೋದಾಗಲಿ ನಮಗೂ ಇಷ್ಟ ಇಲ್ಲ. ಆದರೆ ಒಬ್ಬ ಡಾಕ್ಟರ್ ಆಗಿ ಏನಿದೆ ಪೇಷಂಟ್ಸ್ ಕಂಡೀಷನ್ ಅನ್ನೋದನ್ನು ನಾನು ನಿಮ್ಮ ಹತ್ರ ಹೇಳಲೇಬೇಕಾಗುತ್ತೆ. ಮುಚ್ಚಿಟ್ರೆ ಮುಂದೆ ತೊಂದರೆ ಆಗೋದು ನಿಮಗೆ. ಅದಕ್ಕೋಸ್ಕರ ಏನು ಸಿಚುವೇಶನ್ ಇದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು. ಸರ್, ಡಾಕ್ಟರ್ ಆಗಿ ನೀವೇ ಹೀಗಂದರೆ ನಾವು ಏನು ಮಾಡಬೇಕು ಸರ್? ಪ್ಲೀಸ್ ಸರ್, ನನ್ನ ಮಗನಿಗೆ ಹೇಗಾದರೂ ಮಾಡಿ ಆರಾಮ ಮಾಡಿ ಸರ್. ಇಷ್ಟೇ ಖರ್ಚಾದರೂ ಪರವಾಗಿಲ್ಲ ಸರ್. ಯಾವ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಂದ್ರೂ ಕರ್ಕೊಂಡು ಹೋಗ್ತೀನಿ ಸರ್. ಇನ್ನು ಎಷ್ಟು ದೊಡ್ಡ ಡಾಕ್ಟರನ್ನು ಬೇಕಾದರೂ ಕರೆಸಿ ಸರ್. ಎಷ್ಟೇ ಲಕ್ಷ ಕೋಟಿ ಬೇಕಾದರೂ ಖರ್ಚಾಗಲಿ ಪರವಾಗಿಲ್ಲ ಸರ್. ಆದರೆ ನನ್ನ ಮಗ ಮಾತ್ರ ಆರಾಮಾಗಬೇಕು ಸರ್. ಹಾಗೆ ಮಾಡಿ ಸರ್ ಪ್ಲೀಸ್. ತೇಜಸ್ ಅವರೇ, ದುಡ್ಡಿಂದ ಏನೂ ಮಾಡೋಕ್ಕಾಗಲ್ಲ. ದುಡ್ಡನ್ನು ತಗೊಂಡು ಯಾವ ಮನುಷ್ಯನೂ ಉಳಿಸೋದಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊರಿ. ಕೆಲವೊಂದು ಸಿಚುವೇಶನನ್ನು ನೀವು ಧೈರ್ಯವಾಗಿ ಎದುರಿಸಲೇಬೇಕಾಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೋಡೋಣ ದೇವ್ರ ಇಚ್ಛೆ ಏನಿದೆ ಅಂತ ಅನ್ನೋದನ್ನು. ದೇವ್ರ ಮೇಲೆ ಭಾರ ಹಾಕ್ರಿ. ಒಳ್ಳೆಯವರಿಗೆ ಒಳ್ಳೇದೇ ಮಾಡ್ತಾನೆ ದೇವರು. ಸರಿ ಸರ್, ನಾನು ಬರ್ತೀನಿ. ಸರ್, ಸಾಗರ್ ಅವ್ರನ್ನ ಒಂದೇ ಒಂದು ಸಲ ನೋಡ್ಬೋದಾ ಸರ್? ಪ್ಲೀಸ್ ಸರ್, ನಮ್ಗೆ ಒಂದೇ ಒಂದು ಸಲ ದೂರದಿಂದ ನಿಂತ್ಕೊಂಡು ನೋಡ್ತೀನಿ ಸರ್, ಪ್ಲೀಸ್. ನೋಡಮ್ಮ, ಹೇಳೋದನ್ನು ಅರ್ಥ ಮಾಡ್ಕೊ. ಸಾಗರ್ ಕಂಡೀಷನ್ ಇವಾಗ ಭಾಳ ಅಂದರೆ ಭಾಳ ಕ್ರಿಟಿಕಲ್ ಆಗಿದೆ. ನೀವು ಮತ್ತೆ ಅವನನ್ನು ನೋಡಬೇಕು ಅಂತ ಏನಾದರೂ ಮಾಡಿದರೆ ಅವನ ಜೀವಕ್ಕೆ ಅಪಾಯ ಇದೆ ನೋಡು. ಇದ್ರ ಮೇಲೆ ನಿನ್ನಿಷ್ಟ. ಬೇಡ ಸರ್, ಬೇಡ. ನಾನು ನೋಡೋದ್ರಿಂದ ಅವ್ರ ಜೀವಕ್ಕೆ ಆಪತ್ತಂದರೆ ಬೇಡ ಸರ್, ನಾನು ನೋಡೋದಿಲ್ಲ ಸರ್. ಆದಷ್ಟು ನಿಮ್ಮ ಪ್ರಯತ್ನನ ನೀವು ಮಾಡಿ ಸರ್. ಹೇಗಾದರೂ ಮಾಡಿ ಸಾಗರ್ ಅವ್ರನ್ನ ಉಳಿಸ್ಬೇಡಿ ಸರ್. ನಾವು ಅದೇ ಪ್ರಯತ್ನದಲ್ಲಿದ್ದೀವಮ್ಮ.
ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಮ್ಮ. ಮಿಕ್ಕಿದೆಲ್ಲ ಹೇಳಿದೆಲ್ಲ ದೇವ್ರ ಮೇಲೇನೆ ಬರಕ್ಕೆ. ಸರಿನಾ? ನೀವಿನ್ನು ಹೋಗಿ, ನಾ ಮತ್ತೆ ಬೇರೆ ಪೇಷಂಟ್ಸ್ಗೆಲ್ಲ ನೋಡಬೇಕು. ಸರಿ ಸರ್. ಅಕ್ಕ, ನೇತ್ರ ಅಕ್ಕ, ಅಕ್ಕ ಯಾಕಕ್ಕ ಇಷ್ಟೊಂದು ಅಳ್ತಾ ಇದೀಯಾ ನೀನು? ಹಾಂ, ಪ್ಲೀಸ್ ಅಕ್ಕ ಅಳಬೇಡಕ್ಕ. ನೀನು ಅಳೋದನ್ನು ನನ್ನ ಕೈಯಲ್ಲಿ ನೋಡೋದಕ್ಕಾಗೋದಿಲ್ಲ. ಮತ್ತೇನು ಏನು ಮಾಡಲಿ ಗವಿ? ಹಾಂ, ಸಾಗರ್ ಅವರು ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದಾರೆ. ನಾನು ಹೇಗೆ ಸುಮ್ಮನೆ ಇರಲಿ, ನೀನೇ ಹೇಳು. ಹಾಂ, ಡಾಕ್ಟ್ರ್ ನೋಡಿದರೆ ಯಾವ ಗ್ಯಾರಂಟಿನೂ ಕೊಡ್ತಾ ಇಲ್ಲ. ಇವಾಗ ನಾನು ಏನು ಮಾಡಲಿ ಹೇಳು? ಅಕ್ಕ, ಏನು ತಲೆ ಕೆಡ್ಸ್ಕೋಬೇಡಕ್ಕ. ಸಾಗರ್ ಸರ್ ಅವರಿಗೆ ಆರಾಮಾಗುತ್ತೆ. ಅವ್ರು ಎಷ್ಟು ಒಳ್ಳೆಯವರಿದ್ದಾರೆ. ಅವರಿಗೆ ದೇವ್ರು ಕಾಪಾಡ್ತಾನೆ. ನೀನೇನು ತಲೆ ಕೆಡ್ಸ್ಕೋಬೇಡಕ್ಕ. ತಲೆ ಕೆಡಿಸ್ಕೊಳ್ದೆ ಹೇಗಿರಲಿ ಗವಿ ನಾನು? ಹಾಂ, ಅವರನ್ನು ಒಂದೇ ಒಂದು ಸಲ ನೋಡೋದಕ್ಕೂ ಆಗ್ತಾ ಇಲ್ಲ ಗೊತ್ತಾ? ಹಾಂ, ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೋ ಏನು. ಒಂದು ಸಲ ಪ್ರಜ್ಞೆ ಬಂದರೆ ಸಾಕು, ಮುಂದೆ ನಾವು ಏನಾದರೂ ಮಾಡ್ಬೋದು ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಆದರೆ ಇಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ, ಅಂದರೆ ಅವ್ರಿಗೆ ಪ್ರಜ್ಞೆನೇ ಬರ್ತಾ ಇಲ್ಲ ಇನ್ನೂ. ನೋಡೋಣ ಅಕ್ಕ, ಇನ್ನೂ ಟೈಮ್ ಇದೆ ಅಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬಂದರೂ ಬರ್ಬೋದು. ಅಕ್ಕ, ಆಲ್ರೆಡಿ ಟೈಮ್ ಆಯಿತು, ಸಂಜೆ ಬೇರೆ ಆಯಿತು. ಮನೆಗೆ ಹೋಗೋಣವಾ? ಬೇಕಾದ್ರೆ ನಾಳೆ ಬರೋಣ ಅಂತೆ. ಇಲ್ಲ ಗವಿ, ನಾನು ಮಾತ್ರ ಎಲ್ಲೂ ಬರೋದಿಲ್ಲ. ನಿನ್ನ ಕೈ ಮುಗಿತೀನಿ. ನಾನು ಇಲ್ಲೇ ಇರೋದಕ್ಕೆ ಬಿಟ್ಬಿಡು. ಮನೆಯಲ್ಲಿ ಏನಾದರೂ ಕೇಳಿದ್ರೆ ಇಲ್ಲ ಆಫೀಸ್ ಕೆಲಸದ ಮೇಲೇ ಹೊರಗಡೆ ಹೋಗಿದ್ದಾಳೆ ಅಂತೇಳು. ಇದೆಲ್ಲ ಸದ್ಯಕ್ಕೇನು ಹೇಳೋದಕ್ಕೆ ಹೋಗಬೇಡ ಮನೆಯಲ್ಲಿ. ಅಂದರೆ ಅಕ್ಕ, ನೀನು ಇವಾಗ ಮನೆಗೆ ಬರೋದಿಲ್ವಾ? ಇಲ್ಲ ಗವಿ, ನಾನು ಎಲ್ಲೂ ಬರೋದಿಲ್ಲ. ಸಾಗರ್ ಅವರಿಗೆ ಪ್ರಜ್ಞೆ ಬರೋವರೆಗೂ ನಾನು ಮಾತ್ರ ಎಲ್ಲಿಗೂ ಬರೋದಿಲ್ಲ. ಈ ಆಸ್ಪತ್ರೆಯಲ್ಲಿನೇ ಇರ್ತೀನಿ. ಪ್ಲೀಸ್ ಗವಿ, ಮನೆಯಲ್ಲೂ ಏನು ಹೇಳೋದಕ್ಕೂ ಬೇಡ. ಮನೆಯಲ್ಲಿ ಹೇಳಿದ್ರು ಮತ್ತೆ ಏನು, ಅವರು ನನ್ನನ್ನು ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಆಫೀಸ್ ಕೆಲಸದ ಮೇಲೆ ಅಲ್ಲೇ ಇರ್ತಾಳಂತೆ ಅಂತ ಹೇಳಿಬಿಡು ಪ್ಲೀಸ್ ಗವಿ. ಇದು ಒಂದು ಹೆಲ್ಪ್ ಮಾಡಿಬಿಡು ಗವಿ ನನಗೆ, ಪ್ಲೀಸ್. ಸರಿ ಅಕ್ಕ, ನೀನು ಯಾಕೆ ನನಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು? ನನಗೂ ಅರ್ಥ ಆಗುತ್ತೆ. ಸರಿ ಅಕ್ಕ, ಮನೆಯಲ್ಲಿ ಕೇಳಿದರೆ ನಾನು ಆಫೀಸ್ ಕೆಲಸದ ಮೇಲೇ ಹೋಗಿದ್ದಾಳೆ ಅಂತ ಹೇಳ್ತೀನಿ ತಗೋ. ನೀನೇನು ಬೇಜಾರಾಗಬೇಡ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ. ಅಕ್ಕ, ನಾನೊಂದು ಮಾತು ಕೇಳಲ್ಲ ನಿನಗೆ? ಬೇಜಾರಾಗಬೇಡ ಪ್ಲೀಸ್. ಹೇಳು ಗವಿ, ಮನೆಗೆ ಬಾ ಅನ್ನೋದು ಬಿಟ್ಟು ಮತ್ತೇನು ಬೇಕಾದರೂ ಕೇಳು. ಅಕ್ಕ, ಸಾಗರ್ ಅವರಿಗೆ ಆರಾಮಿಲ್ಲದೆ ಇರೋದಕ್ಕೆ ನೀನು ಯಾಕಕ್ಕ ಇಷ್ಟೊಂದು ಅಳ್ತಾ ಇದೀಯಾ? ಇಷ್ಟೊಂದು ನೋವು ಪಡ್ತಾ ಇದೀಯಾ? ಯಾಕಕ್ಕ? ಪ್ಲೀಸ್ ಗವಿ, ನನಗೆ ಇವಾಗ ಸದ್ಯಕ್ಕೇನು ಕೇಳೋದಕ್ಕೆ ಹೋಗಬೇಡ ಪ್ಲೀಸ್. ನಾನು ಇವಾಗ ಏನು ಹೇಳೋ ಅಂಥ ಸಿಚುವೇಶನಲ್ಲಿ ಇಲ್ಲ. ಪ್ಲೀಸ್ ಗವಿ, ನೀ ಇಲ್ಲಿಂದ ಹೋಗು. ನಾನು ನಾಳೆ ಬರ್ತೀನಿ ಅಂತಂದಿದ್ದೀನಿ ತಾನೇ ಮನೆಗೆ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಸರಿ ಅಕ್ಕ, ಸರಿ, ನೀನೇನು ಬೇಜಾರಾಗಬೇಡ. ನಿನಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೆ ನನ್ನ ಹತ್ರ ಅವಾಗ ಹೇಳು. ಆದರೆ ಒಂದು ಮಾತು ನೆನಪಿರ್ಲಕ್ಕ, ಸಾಗರ್ ಅವರು ತುಂಬ ಒಳ್ಳೆಯವರು. ಒಳ್ಳೆಯವರಿಗೆ ಯಾವತ್ತೂ ದೇವ್ರ ಕೈ ಬಿಡೋದಿಲ್ಲ. ನೀನೇನು ಜಾಸ್ತಿ ಬೇಜಾರು ಮಾಡ್ಕೋಬೇಡಕ್ಕ. ಇವಾಗ ಅಕ್ಕ, ನಾನು ನಿನ್ನ ಜೊತೆನೇ ಇಲ್ಲೇ ಇರ್ತೀನಕ್ಕ. ನೀನನ್ನು ಒಬ್ಬಳನ್ನೇ ಬಿಟ್ಟು ಮನೆಗೆ ಹೋಗೋದಕ್ಕೆ ನನಗೂ ಮನಸ್ಸಾಗ್ತಾ ಇಲ್ಲ. ಪ್ಲೀಸ್ ಅಕ್ಕ. ಬೇಡ ಗವಿ, ಇಬ್ಬರು ಇಲ್ಲೇ ಇದ್ದರೆ ಮತ್ತೆ ಮನೆಯವರಿಗೆ ಡೌಟ್ ಬರುತ್ತೆ. ಮೊದಲೇ ಮನೆಯಲ್ಲಿ ಅತ್ತೆಯವರೆಲ್ಲ ಬಂದಿದ್ದಾರೆ. ಅವ್ರಿಗೇನಾದರೂ ವಿಷಯ ಗೊತ್ತಾದರೆ ಮತ್ತೆ ಒಂದಕ್ಕಿನ್ನೊಂದು ಏನಾದರೂ ಹಚ್ಚಿ ಮಾತಾಡ್ತಾರೆ. ನನಗೆ ಇವಾಗಿರೋ ನೋವೇ ಸಾಕಾಗಿದೆ. ಮತ್ತು ಅವ್ರ ಜೊತೆ ಅನ್ಸ್ಕೊಳಕ್ಕೆ ನನಗಾಗೋದಿಲ್ಲ. ಪ್ಲೀಸ್ ಗವಿ, ನೀನು ಊರಿಗೆ ಹೋಗು, ನಾನು ಇಲ್ಲೇ ಇರ್ತೀನಿ. ನೀ ಏನು ತಲೆ ಕೆಡಿಸ್ಕೋಬೇಡ ಪ್ಲೀಸ್ ಗವಿ, ನನ್ನನ್ನು ಅರ್ಥ ಮಾಡ್ಕೋ. ಅಕ್ಕ, ನಾ ಏನಾದರೂ ಹೇಳ್ತೀನಂತ ಮನೆಯಲ್ಲಿ ನೀನೊಬ್ಬಳನ್ನೇ ಹೆಂಗೆ ಬಿಟ್ಟು ಹೋಗ್ಲಿ ಅಕ್ಕ ನಾನು? ಪ್ಲೀಸ್ ಅಕ್ಕ. ಅದು ಅಲ್ಲದೆ ಅವ್ರ ಮನೆಯವ್ರು ಇದ್ದಾರೆ, ಆದರೂ ನೀನು ಒಬ್ಬಳೇ ಬಿಟ್ಟು ಹೋಗೋದಕ್ಕೆ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲಕ್ಕ. ಬೇಜಾರಾಗ್ತಾ ಇದೆ ಅಕ್ಕ. ಪ್ಲೀಸ್ ಅಕ್ಕ, ನಾನು ಇಲ್ಲೇ ಇರ್ತೀನಕ್ಕ. ಪ್ಲೀಸ್ ಗವಿ, ಹಠ ಮಾಡಬೇಡ. ನಾ ಹೇಳೋದನ್ನು ಅರ್ಥ ಮಾಡ್ಕೋ. ಪ್ಲೀಸ್ ನೀನು ಇಲ್ಲಿಂದ ಹೋಗು. ನಿನಗೆ ಅಕ್ಕ ಅಂತ ನನ್ನ ಮೇಲೆ ಏನಾದರೂ ಗೌರವ ಇದ್ದರೆ ನೀನು ಇಲ್ಲಿಂದ ಹೋಗ್ತೀಯಾ ಅಷ್ಟೇ. ಸರಿ ಅಕ್ಕ, ನಾ ಹೋಗ್ತೀನಿ. ಆದರೆ ನೀನು ಹುಷಾರಾಕ. ನಾನು ಫೋನ್ ಮಾಡಿದಾಗ ನೀನು ಫೋನ್ ರಿಸೀವ್ ಮಾಡಿ ಮಾತಾಡು, ಸರಿನಾ? ನನಗೂ ನಿನ್ನ ಕಡೆನೇ ಲಕ್ಷ್ಯ ಇರುತ್ತಕ್ಕ. ಪ್ಲೀಸ್. ಸರಿ ಆಯಿತು. ಮೊದಲು ಮನೆಯಲ್ಲಿ ಫೋನ್ ಹಚ್ಚಿ ಹೇಳ್ಬಿಡು. ಅಕ್ಕಗೆ ಆಫೀಸಲ್ಲಿ ಇಮಿಡಿಯೇಟಾಗಿ ಕೆಲಸ ಬಂದಿತ್ತು, ಅದಕ್ಕೋಸ್ಕರ ನಾನೇ ಬಿಡೋದಕ್ಕೆ ಬಂದಿದ್ದೆ. ಅಕ್ಕ ನಾಳೆ ಬರ್ತಾಳಂತ ಹೇಳಿಬಿಡು, ಸರಿನಾ? ಸರಿ ಆಯಿತು ಅಕ್ಕ. ನೀನು ಹುಷಾರು ನೋಡು. ನಾನು ಹೋಗಿ ಬರ್ತೀನಿ. ನಾಳೆ ನಾನೇ ಬರ್ತೀನಿ ಅಂತ. ಸರಿ ಆಯಿತು. ಅಕ್ಕ ಇಷ್ಟೊಂದು ಬೇಜಾರಾಗಿರೋದನ್ನು ನಾನು ಇವತ್ತೂ ನೋಡಿಲ್ಲಾಗಿದ್ದೆ. ಸಾಗರ್ ಸೌರಿಗೆ ಯಾರಿಗೆ ಆರಾಮಿಲ್ಲ ಅಂದರೆ ಅಕ್ಕ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾಳೆ? ಇಷ್ಟೊಂದು ಅಳ್ತಾ ಇದ್ದಾಳಲ್ಲ, ಯಾಕೆ? ಅಂದರೆ ನೇತ್ರ ಅಕ್ಕ ಮತ್ತು ಸಾಗರ್ ಸರ್ ಅವರು ಏನಾದರೂ ಇಷ್ಟಪಡ್ತಾ ಇದ್ದಾರಾ? ಅದಕ್ಕೆ ನಾನು ನೇತ್ರ ಅಕ್ಕ ಇಷ್ಟೊಂದು ಅಳ್ತಾ ಇರೋದು. ಇರಲಿ, ಸದ್ಯಕ್ಕೆ ಸಾಗರ್ ಸರ್ ಅವರು ಹೇಗಾದರೂ ಆರಾಮಾದರೆ ಸಾಕು. ಆಮೇಲೆ ಅಕ್ಕನ ಹತ್ರ ನಾನೇ ಮಾತಾಡ್ತೀನಿ. ಮೊದಲು ಮನೆಗೆ ಕಾಲ್ ಮಾಡಿ ಮಾತಾಡಬೇಕು. ಇಲ್ಲ ಅಂದರೆ ಮತ್ತೆ ಅಕ್ಕಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಇವಾಗಿರೋ ಟೆನ್ಷನ್ನೇ ಸಾಕು ಪಾಪ ಅಕ್ಕನಿಗೆ. ಮತ್ತು ಎಲ್ಲನೂ ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ.